ಸ್ವಾಗತವನ್ನು ಹಾಗೂ ಗೌರವ ಸಮರ್ಪಣೆಯನ್ನು ಗೈಲಿಕ್ಕೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರುವಂಥ ಶ್ರೀ ಬಸವರಾಜ್ ಕೆಂಚನಗುಡಿ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶರಣವೀರೇಶ್ವರ ಹಾಗೂ ಶ್ರೀ ಶಂಕರಾಚಾರ್ಯರ ಪಾದಗಳಿಗೆ ಪುನಮಟ್ಟು 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡೋ ಸಮಾರಂಭಕ್ಕೆ ಆಗಮಿಸಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಮಹನೀಪ್ರ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು, ಶ್ರೀ ಗುರುದುಂಡೇಶ್ವರ ವಿರಕ್ತ ಮಠ ಕೊಡಕಲ್ ಇವರಿಗೆ ನಮ್ಮೆಲ್ಲ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳ ಪರವಾಗಿ ಹಾಗೂ ಊರಿನ ಗಣ್ಯ ವ್ಯಕ್ತಿಗಳ ಪರವಾಗಿ, ಅದೇ ರೀತಿ ಎಲ್ಲ ಶಿಕ್ಷಕ ಪರವಾಗಿ ಹಾಗೂ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರಬೇಕು. ಅದೇ ರೀತಿ ಸರಳ ಸಜ್ಜನಿಕೆಯ, ಯಾಕಂದರೆ ಸರಳತನಕ್ಕೆ ಇನ್ನೊಂದು ಹೆಸರೇ ಅಂದರೆ ಅಮರಾವತಿಗೆ ಸರ್. ಯಾಕಂದರೆ ಮೊನ್ನೆ ನಾವು ಆಹ್ವಾನ ಪತ್ರ ಕೊಡಕ್ಕೆ ಹೋದಾಗ ಎಷ್ಟು ಸರಳ ಅಂದರೆ ಅವರೊಬ್ಬರು ತಾಲೂಕಾ ದಂಡಾಧಿಕಾರಿಗಳು ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಎಷ್ಟು ಸರಳ ಜೀವ ಅಂದರೆ ಅವ್ರು ನೋಡಿ ನಾವು ತುಂಬ ಕಲಿಯುವುದಿದೆ ಅಂತ ಹೇಳ್ಬೋದು. ಹಸನ್ಮುಖಿಗಳಾದಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಯುತ ಮಾನ್ಯ ಶ್ರೀ ಎ.ಡಿ. ಅಮರಾವತಿಗಿ ಗುರುಗಳು, ತಹಸೀಲ್ದಾರ್ ಹಾಗೂ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ನಿಡುಗುಂದಿ, ಇವರಿಗೂ ಸಹ ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಸರ್ವ ಸದಸ್ಯರ ಆದಿಯಾಗಿ, ಜೊತೆಗೆ ಎಲ್ಲ ಶಿಕ್ಷಕಿಯರ ಪರವಾಗಿ, ಜೊತೆಗೆ ಊರಿನ ಸಮಸ್ತ ಗುರು ಹಿರಿಯರ ಪರವಾಗಿ ಹಾಗೂ ನಮ್ಮೆಲ್ಲ ಮಿನುಗುವ ನಕ್ಷತ್ರಗಳಾದಂತಹ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿ ಉದ್ಘಾಟಕರಾಗಿ ಶ್ರೀಮತಿ ಜ್ಯೋತಿ ಕೋತ PSI ಪೊಲೀಸ್ ಠಾಣೆ ತಾಳಿಕೋಟೆ ಅವರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ನೆಚ್ಚಿನ ಗುರುಗಳು ಹಾಗೂ ನಮ್ಮೆಲ್ಲರ ಹಿತೈಷಿಗಳು, ಪ್ರಾಮಾಣಿಕ ಸಹಾಯಕ ನಿರ್ದೇಶಕರು ಅಂದರೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ನನ್ನ ನೆಚ್ಚಿನ ಗುರುಗಳು. ಯಾಕಂದರೆ ನಾನು ಅವ್ರ ಕೈ ಕಲ್ತೀನಿ ಅಷ್ಟು ಪ್ರಾಮಾಣಿಕ ಮತ್ತು ತುಂಬ ಅಚ್ಚುಕಟ್ಟ ಕೆಲಸ ಆದಂತಹ ಶ್ರೀ ಡಾಕ್ಟರ್ MM ಬೆಳಗಲ್, ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ ಶಕ್ತಿ ಯೋಜನೆ ಮುದ್ದೇಬೇಳ, ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕಿಯರ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಲ್ತೋಡದ ಗುರು ಹಿರಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನನ್ನ ಸ್ನೇಹಿತರು, ಈ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಸದಾ ಕ್ರಿಯಾಶೀಲರು, ಪ್ರತಿಯೊಂದು ಸರ್ಕಾರಿ ಯೋಜನೆಗಳಾಗಲಿ ಕಾರ್ಯಕ್ರಮಗಳಾಗಿ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಶಿಸ್ತಿನಿಂದ ನಡೆಸಿಕೊಡುವಂಥ ಈ ಕ್ಲಸ್ಟರನ್ನು ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ BY ಮಾದಾರ್ ಇವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹಾಗೂ ನಮ್ಮ ಸದಸ್ಯರ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ಪರವಾಗಿ ಹಾಗೂ ಇಡೀ ನಾಡಿನ ಗುರು ಹಿರಿಯರ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ BS ಅವಳಿಗೆ ಸಹ ಅವರೂ ಸಹ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವ್ರಿಗೂ ಸಹ ನಮ್ಮ ಸಂಘದ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕುಮಾರಿ ಆಯಿಷಾ ವಾಲಿಕರ್ ಸುದ್ದಾಪುರ PT ಇವರು ಮಹಿಳಾ BSF ಅಂದರೆ ಸೈನಿಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಯಾಕಂದರೆ ಈ ನಾಡಿಗೆ ನಾವು ಇಲ್ಲಿವರೆಗೂ ನಾವು ಸುಸೂತ್ರವಾಗಿ ಯಾವುದೇ ಆತಂಕವಿಲ್ಲದೆ ನಾವು ವಾಸ ಮಾಡ್ತೀವಿ ಅಂದರೆ ಗಡಿಯಲ್ಲಿರುವಂಥ ನಮ್ಮ ಸೈನಿಕರೇ ಕಾರಣ. ಅಂಥ ಮಹಾನ್ ಸೈನಿಕ ಹುದ್ದೆಗೆ ಆಯ್ಕೆಯಾದಂಥ ಕುಮಾರಿ ಆಯಿಷಾ ವಾಲಿಕರ್ ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಸದಸ್ಯರ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಇಡೀ ನಾಡಿನ ತಾಯಂದಿರು ಮತ್ತು ಗುರಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕುಮಾರಿ ಕಾಶಿಬಾಯಿ ಚಲದ ಉಲ್ಲೂರು ತಾಂಡ ಅವರು ಸಹ ಗಡಿಯಲ್ಲಿ
PSF ಯೋಧರಾಗಿ ಅವರು ಆಯ್ಕೆ ಆಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಎಲ್ಲ ಸಂಘದ ಪರವಾಗಿ, ಸದಸ್ಯರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಆಗಲಿ, ನಮ್ಮ ಶಾಲೆ ಆಗಲಿ, ಒಂದು ಏನೋ ಸಮಾಜ ಸೇವೆ ಮತ್ತು ಶಾಲೆ ಸುಸೂತ್ರವಾಗಿ ನಡಲಿ, ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಾಗಲಿ, ಕಾರ್ಯದರ್ಶಿಗಳಾಗಿ, ಎಲ್ಲ ಸರ್ವ ಸದಸ್ಯರಾಗಲಿ, ಅವ್ರಿಗೂ ಸಹ ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ಗುರು ಹಿರಿಯರ ಪರವಾಗಿ ಹಾಗೂ ಎಲ್ಲ ಊರಿನ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೂ ಈ ಕಾರ್ಯಕ್ರಮ ಯಶಸ್ವಿಗೆ ದುಡಿಯುತ್ತಿರುವಂತಹ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನು ಕಾಯುತ್ತಿರುವಂಥ ನಮ್ಮೆಲ್ಲ ಶಿಕ್ಷಕ ವೃಂದಕ್ಕೂ ಸಹ ಈ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ಅದೇ ರೀತಿ ಎಲ್ಲ ಊರಿನ ಗುರು ಹಿರಿಯರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ನಮ್ಮ ಶಿಕ್ಷಣ ಸಂಸ್ಥೆಗೆ ಸದಾ ಪ್ರೋತ್ಸಾಹ, ಮಾರ್ಗದರ್ಶನ, ಬೆನ್ನೆಲುವಾಗಿ ನಿಂತಿರುವಂಥ ನಮ್ಮ ಎಲ್ಲ ಊರಿನ ಸಮಸ್ತ ತಾಯಂದಿರಿಗೆ, ಗುರು ಹಿರಿಯರಿಗೆ, ಅವರಿಗೂ ಸಹ ನಮ್ಮ ಸಂಘದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅವರಿಗೂ ಸ್ವಾಗತ ಸುಸ್ವಾಗತನ ಕೋರುತ್ತೇನೆ. ಅದೇ ರೀತಿ ನಮ್ಮ ಅನ್ನದಾತರು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮಿನುಗುವ ನಕ್ಷತ್ರಗಳಾದಂಥ ನನ್ನೆಲ್ಲ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೂ ಸಹ, ಇಡೀ ಊರಿನ ಪರವಾಗಿ, ಎಲ್ಲ ಮಹಾನ್ ವ್ಯಕ್ತಿಗಳ ಪರವಾಗಿ ಅವ್ರಿಗೂ ಸಹ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅವರಿವರನ್ನದೇ ಅದೇ ರೀತಿ ಪತ್ರಕರ್ತರಾಗಲಿ, ಪೊಲೀಸ್ ಇಲಾಖೆ ಬರುವಂತಹ ಎಲ್ಲ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಾಗಲಿ, ಅವರಿವರನ್ನದೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನಮಗೆ ಬೆಂಬಲ ನೀಡುವಂಥ ಪ್ರತಿಯೊಬ್ಬ ಸದಸ್ಯರಿಗೂ, ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ನಾನು ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ. ಗೌರವ ಸಮರ್ಪಣೆ ನಡೀತಾ ಇದೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ಕೂಡ ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಮಯದ ಅಭಾವ ಇರೋದರಿಂದ ತಮ್ಮೆಲ್ಲರಿಗೂ
ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಹಲೋ ಮೇಡಮ್, ಅಲ್ಲಿ ಒಂದು ಸ್ವಲ್ಪ ಸೈಡ್ ನಿಲ್ರಿ, ಫೋಟೋ ತೋರಿ. ಸನ್ಮಾನವನ್ನು ಗೈದಿರುವಂಥ ಆ ಕಾರ್ಯ ನಂತರದಲ್ಲಿ ನಡೀತಾ ಇದೆ. ಈಗ ಪ್ರತಿಭಾನ್ವೇಷಣೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಮಾತನ್ನು ಹೇಳ್ತಾ ಇದ್ದೇನೆ. ಸಾಧನೆಯನ್ನು ಗೈದಿರುವಂಥ ಈರುವರು ಸನ್ಮಾನಿತರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು, ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಆ ಭಗವಂತ ಶಂಕರಾಚಾರ್ಯ ಇನ್ನಷ್ಟು ತಮ್ಮ ಜೀವನದಲ್ಲಿ ಆ ವೈದ್ಯರಾಗಿ ಇಂಜಿನಿಯರ್ ಆ ಭಗವಂತನಲ್ಲಿ ನಾವು ವಿನಂತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂಥ ವೈದ್ಯರ ಸೇವೆ ಸಮಾಜಕ್ಕೆ ಮತ್ತಷ್ಟು ದೊರೆಯಲಿ ಅನ್ನುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಈಗ